ಸಮಾಜದ ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ನನ್ನ ಬಂಧುಗಳು ಮತ್ತು ಮುಖಂಡರುಗಳು ಸಾಕಷ್ಟು ಸುದೀರ್ಘವಾಗಿ ನಮ್ಮ ನಿಗಮ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ಆ ಸಂದರ್ಭದಲ್ಲಿ ಕೆಲವು ಆಯ್ಕೆಗಳನ್ನು ಮಾಡಿಕೊಳ್ಳಲಿಕ್ಕೆ ವಿಳಂಬ ಆಗಿದೆ. ತಕ್ಷಣಕ್ಕೆ ಆ ಆಯ್ಕೆಯನ್ನು ಪೂರ್ಣಗೊಳಿಸಬೇಕು. 1 ತಿಂಗಳ ಒಳಗಾಗಿ ಏನೀಗ ಬಾಕಿ ಇದೆ ಅವೆಲ್ಲವನ್ನು ಕೂಡ ಪೂರ್ಣಗೊಳಿಸಿಕೊಡಬೇಕು ಅಂತಕ್ಕಂಥ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ನಾನು ನೀಡಿದ್ದೇನೆ. ನಮ್ಮ ಬೋವಿ ನಿಗಮದ ವತಿಯಿಂದ 8 ಗ್ಯಾರಂಟಿಗಳಿದೆ. ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ 5 ಪಂಚ ಗ್ಯಾರಂಟಿಗಳನ್ನು ಮತ್ತು ಬೋವಿ ನಿಗಮದಿಂದ ಕೊಡಲ್ಪಡ್ತಕ್ಕಂಥ 8 ಗ್ಯಾರಂಟಿಗಳನ್ನು ಒಟ್ಟು ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ 13 ಗ್ಯಾರಂಟಿಗಳು ಬೋವಿ ನಿಗಮಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಇಂಥ 13 ಸೌಲಭ್ಯಗಳು ಗ್ಯಾರಂಟಿಗಳು ನಮ್ಮ ಸಮಾಜಕ್ಕೆ ತಲುಪ್ತಾ ಇದೆ ಅಂತಕ್ಕಂಥದ್ದು, ಸಿಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿ ಪರಿಶೀಲನೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ನಾನು ಪಡೆದಿದ್ದೇನೆ. ನಮ್ಮ ನಿಗಮ ಪ್ರಾರಂಭವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯರವರು ಕಳೆದ ಸಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ನಿಗಮವನ್ನು ಲೋಕಾರ್ಪಣೆ ಮಾಡಿದ್ದಾರೆ. 10 ವರ್ಷಗಳು, 1 ದಶಕ ಸಂದಿದೆ ನಮ್ಮ ನಿಗಮಕ್ಕೆ. ಈ 10 ವರ್ಷಗಳಿಂದ ನಮ್ಮ ಫಲಾನುಭವಿಗಳಿಗೆ ಸರ್ಕಾರದ ವತಿಯಿಂದ ಕೊಟ್ಟಿರ್ತಕ್ಕಂಥ ಅನೇಕ ಪ್ರಯೋಜನಗಳು ತಲುಪಿದೆ. ಹಾಗಾಗಿ ಈ ಭಾಗದಲ್ಲಿ, ಕಲಬುರಗಿ ಭಾಗದಲ್ಲಿ ನಮ್ಮ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ನೇತೃತ್ವದಲ್ಲಿ 371J ಅಧೀನದಲ್ಲಿ ಅನೇಕ ಸೌಲಭ್ಯಗಳು ಕೊಡಲ್ಪಟ್ಟಿವೆ ಈ ಭಾಗಕ್ಕೆ. ಹಾಗಾಗಿ ಶರಣಪ್ರಕಾಶ್ ಪಾಟೀಲ್ರವರು ಕೂಡ ನಮ್ಮ ನಿಗಮಕ್ಕೂ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಳಿ, 31ZCನಲ್ಲಿ ನೀವು ಸಹಕಾರ ಮಾಡಿ ಅಂತಕ್ಕಂಥದ್ದು ಕೂಡ ನಾನು ತಿಳಿಸ್ಬಿಟ್ರು. ಅಂದರೆ ಅವರ ಅಭಿಪ್ರಾಯ ಈ ಭಾಗಕ್ಕೆ ಸ್ವಲ್ಪ ನಿಮ್ಮ ನಿಗಮದ ವತಿಯಿಂದ ಹೆಚ್ಚಿನ ಅನುದಾನ ಕೊಡಿ ಅಂತಕ್ಕಂಥ ಅವರ ಒಂದು ಕೋರಿಕೆ ಆಗಿತ್ತು. ಅದನ್ನು ಕೂಡ ನಾನು ಸ್ವೀಕರಿಸಿದ್ದೇನೆ. ನಮ್ಮ ನಿಗಮಕ್ಕೆ ಈ ಭಾಗದಲ್ಲಿ ನಿಜ ಉತ್ತರ ಕರ್ನಾಟಕಕ್ಕೆ ನಿಜವಾಗ್ಲೂ ಕೂಡ ಹಿಂದುಳಿದಿದೆ ಅಂತಕ್ಕಂಥದ್ದು ಸತ್ಯ. ನಮ್ಮ ಬೋವಿ ಸಮಾಜ, ಒಡ್ಡರ ಸಮಾಜ ಭಾಳ ಕಷ್ಟದಲ್ಲಿರ್ತಕ್ಕಂಥದ್ದು. ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಈ ಕಡೆಗೆ ತುಂಬ ಕಷ್ಟದಲ್ಲಿದೆ ಅಂತಕ್ಕಂಥದ್ದು ವಾಸ್ತವ, ಸತ್ಯವೂ ಕೂಡ. ಹಾಗಾಗಿ ಈ ವರ್ಷ ಆ್ಯಕ್ಷನ್ ಪ್ಲಾನ್ ಮಾಡುವಾಗ ಈ ಭಾಗಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಡಲಿಕ್ಕೂ ಕೂಡ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಪಡ್ತೇನೆ. ಇಲ್ಲಿನ ಶಾಸಕರ ಒಂದು ಸಹಕಾರದಿಂದ ಈ ಜಿಲ್ಲೆಯಲ್ಲಿ ಆದಷ್ಟು ಬೇಗನೆ ಶೀಘ್ರವಾಗಿ ಫಲಾನುಭವಿಗಳನ್ನು ಕೂಡ ಆಯ್ಕೆ ಮಾಡಿಕೊಡಬೇಕು ಅಂತಕ್ಕಂಥದ್ದು ಕೂಡ ನನ್ನ ಒಂದು ಮನವಿ ಕೂಡ ತಮ್ಮ ಮುಖೇನ ಮಾಡ್ತೇನೆ. ಇಲ್ಲಿ ನಮ್ಮ ಯಾವುದೇ ಸ್ಕೀಮ್ಸ್ ಏನು ಫಲಾನುಭವಿಗಳಿಗೆ ಪ್ರಚಾರ ಮಾಡೋದ್ರಲ್ಲಾಗಿರ್ಬೋದು, ಅವು ತಲುಪ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಆಗಲೂ ಕೂಡ ನಮ್ಮ ಪ್ರಿಂಟ್ ಮೀಡಿಯಾ ಮತ್ತು ಈ ಎಲೆಕ್ಟ್ರಾನಿಕ್ ಮೀಡಿಯಾ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ತಮ್ಮ ಮುಖೇನವೇ ನಮ್ಮ ನಿಗಮದ ಸೌಲಭ್ಯಗಳು ಏನು ಅಂತಕ್ಕಂಥದ್ದು ಹೆಚ್ಚು ತಿಳಿಸ್ಕೊಡ್ಬೇಕು ಅಂತ ತಮ್ಮಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ತಮ್ಮ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಸರ್ಕಾರದ ಸೌಲಭ್ಯಗಳು ಪ್ರಚಾರ ಆಗಬೇಕಾದ್ರೆ, ಅದು ತಲುಪಬೇಕಾದ್ರೆ, ಅದು ಸಿಕ್ಕಿದೆ ಅಂತ ಗೊತ್ತಾಗಬೇಕಾದ್ರೆ ತಮ್ಮ ಮುಖೇನ ಮಾತ್ರ ಸಾಧ್ಯ ಆಗುತ್ತೆ. ನಿನ್ನೆ ಬೀದರ್ನಲ್ಲೂ ಕೂಡ ಇದೇ ರೀತಿಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಿದೆ. ಅದ ನಂತರ ನಾನು ಒಂದು ಬೋವಿ ಕಾಲೋನಿಗೆ ಭೇಟಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತೀನಿ. ಅಲ್ಲಿ ಒಂದು ಮಣಚಾಪುರ ಅಂತಕ್ಕಂಥ ಒಂದು ಹಳ್ಳಿಗೆ ಹೋದಾಗ ಆ ಬಾಲ್ಕಿ ತಾಲೂಕಿನ ಮಣಚಾಪುರದಲ್ಲಿ ಕೆಲವು ಸಮಸ್ಯೆಗಳು ಇದ್ವು. ತಕ್ಷಣಕ್ಕೆ ಅವೆಲ್ಲ ನಮ್ಮ PDOಗಳನ್ನು, EOಗಳನ್ನು ಮತ್ತು ಲೇಬರ್ ಇನ್ಸ್ಪೆಕ್ಟರನ್ನು ಕರೆದುಬಿಟ್ಟು ಅಲ್ಲಿನೇ ಅನೇಕ ಸಮಸ್ಯೆಗಳನ್ನು ಕೂಡ ಸಾಲ್ವ್ ಮಾಡಿ ಬಂದೀನಿ. ಹೀಗಾಗಿ ಇಲ್ಲಿ ನಮ್ಮ ಸಮಾಜದ ಅನೇಕ ಮುಖಂಡರು ಅನೇಕ ಅವರ ಒಂದು ಸಮಸ್ಯೆಗಳನ್ನು ಹೇಳಿಕೊಂಡ್ರು. ನಾನು ನಮ್ಮ ಮುಖಂಡರಲ್ಲೂ ಕೂಡ ನಾನು ಕೋರಿಕೊಳ್ಳೋದು ಇಷ್ಟೇ, ತಮ್ಮ ಮುಖೇನ ಕಟ್ಟ ಕಡೆಯ ಬಡವ, ಕಾಲಿಗೆ ಚಪ್ಪಲಿ ಇಲ್ಲದಿರ್ತಕ್ಕಂಥವ, ಹರಿದ ಬಟ್ಟೆ ಹಾಕೊಂಡಿರ್ತಕ್ಕಂಥವ, ಇರಲಿಕ್ಕೆ ಸೂರಿಲ್ಲದೆ ಇರ್ತಕ್ಕಂಥ
ವ್ಯಕ್ತಿಗಳಿಗೆ ನಮ್ಮ ನಿಗಮದ ಸೌಲಭ್ಯಗಳು ತಲುಪಿದರೆ ಅದೇ ಅವರಿಗೆ ದೊಡ್ಡ ಗುಡ್ಡವಾದಂತಿರ್ತದೆ, ಅದೇ ದೊಡ್ಡ ಆಶ್ರಯ ಆದಂತಾಗಿರ್ತದೆ. ಆ ಕಾರಣದಿಂದಾಗಿ ನಮ್ಮ ಎಲ್ಲ ಸಮಾಜದ ಮುಖಂಡರಲ್ಲಿ ನಾನು ಕೋರ್ಕೊಳ್ತಾ ಇದ್ದೀನಿ, ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಹಟ್ಟಿಗಳಲ್ಲಿ ಬಡವರು ಯಾರಿದ್ದಾರೆ ಅವ್ರನ್ನ ಗುರುತಿಸಿ ಈ ಸೌಲಭ್ಯನ ತಲುಪಿಸಿ ಅಂತಕ್ಕಂಥದ್ದು ಒಂದು ನನ್ನ ಮನವಿ. ಎರಡನೇದಾಗಿ, ನಮ್ಮ ಸಮಾಜದ ಹೆಣ್ಣು ಮಕ್ಕಳು ತಾಯಂದ್ರಲ್ಲಿ ಕೇಳ್ಕೊಳ್ಳೋದು, ಇವರಿಗೆ ಆಗಲೇ ಈ ನಿರ್ದೇಶನ ಕೊಟ್ಟೇನೆ, ಎಲ್ಲೆಲ್ಲಿ ನಮ್ಮ ಒಡ್ಡರ ಕಾಲೋನಿಗಳಲ್ಲಿ ಮಹಿಳಾ ಸಂಘಗಳನ್ನು ಸಬಲೀಕರಣಗೊಳಿಸಬೇಕು ಅಂತಕ್ಕಂಥದ್ದು. ಆ ಮಹಿಳಾ ಸಂಘಗಳನ್ನು ಸಬಲೀಕರಣಗೊಳಿಸಿದರೆ ಆ ಆರ್ಥಿಕವಾಗಿ ಆ ಕುಟುಂಬ ಬಲಯುತವಾಗುತ್ತೆ, ಶಕ್ತಿಶಾಲಿಯಾಗುತ್ತೆ. ಆ ಕಾರಣದಿಂದ ಇಡೀ ಕುಟುಂಬವನ್ನೇ ಸಾಕುವಂತಹ ತಾಯಿ ನಿಜವಾಗ್ಲೂ ಕೂಡ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಾನು ತಮ್ಮ ಮುಖೇನ ಕೋರ್ಕೊಳ್ತೇನೆ. ವಿದ್ಯಾವಂತರಾದರೆ ಅವರ ಬಡತನ ಅಲ್ಲಿಗೆ ನಿಂತು ಹೋಗುತ್ತೆ ಅಥವಾ ಚೀರಿ ಹೋಗುತ್ತೆ ಅಂತಕ್ಕಂಥದ್ದು ನನ್ನ ಮಹದಾಸೆ. ಆ ಕಾರಣದಿಂದಾಗಿ ನಾನು ಈಗಲೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿದ್ದಾರೆ, ನಾನು ಆ ನಮ್ಮ ಶಿಕ್ಷಣಾಧಿಕಾರಿಗಳು DDPA ಆಗಿರ್ಬೋದು, DDPU ಆಗಿರ್ಬೋದು, ಅವರಿಗೆ ಹೆಚ್ಚಿನ ಒಂದು ನಿರ್ದೇಶನ ಕೊಡೋದ್ರ ಮೂಲಕ ಎಲ್ಲಿ ನಮ್ಮ ಮಕ್ಕಳು, ಬಡವರ ಮಕ್ಕಳು, ಒಡ್ಡರ ಮಕ್ಕಳು ಹಳ್ಳಿಗಳಲ್ಲಿ ಶಾಲೆಗೆ ಬಿಟ್ಟು ಹೋಗಿರ್ತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಶಾಲೆಗೆ ಸೇರಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿ. ಅವರಿಗೆ ಹಾಸ್ಟೆಲ್ ಸೌಲಭ್ಯ ಆಗಿರ್ಬೋದು ಅಥವಾ ಯಾವುದೋ ಶಾಲಾ ದಾಖಲಾತಿಯ ಸಮಸ್ಯೆಗಳಿರ್ಬೋದು, ಅವುಗಳನ್ನು ನೇರವಾಗಿ ಅವರಿಗೆ ಸಂಪರ್ಕಿಸಿ ಶಾಲೆಗಳಲ್ಲಿ ದಾಖಲಾತಿಯನ್ನು ಕೊಡಿಸಬೇಕು ಮತ್ತು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ಕೊಡಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೇ ಸಂಬಂಧಪಟ್ಟವ್ರ ಜೊತೆಗೆ ಮಾತನಾಡಿ ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತಕ್ಕಂಥದ್ದು ಕೂಡ ನನ್ನ ಮಹದಾಸೆ ಆಗಿರ್ತಕ್ಕಂಥದ್ದು. ಯಾಕೆಂದರೆ ನಮ್ಮ ಬಡವರು ಹೆಚ್ಚು ಒಡ್ಡರು ಅನಕ್ಷರಸ್ಥರ ಸಂಖ್ಯೆ ಜಾಸ್ತಿ ಇದೆ. ಉತ್ತರ ಕರ್ನಾಟಕದಲ್ಲಿ ಇನ್ನೂ ಕೂಡ ಶಿಕ್ಷಣ ಕಡಿಮೆ ಇದೆ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಮಾಹಿತಿ. ಉತ್ತರ ಕರ್ನಾಟಕದಲ್ಲಿ ಸಂಪೂರ್ಣ ಬಡತನ ಮತ್ತು ಶಿಕ್ಷಣದ ಕೊರತೆ ಎರಡೂ ಕೂಡ ಇದೆ. ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಈ ಶಿಕ್ಷಣದಿಂದ ಮಾತ್ರ ನಾವು ಪ್ರಗತಿಯನ್ನು ಸಾಧಿಸ್ಬೋದು, ಆರ್ಥಿಕವಾಗಿ ಸಬಲೀಕರಣರಾಗ್ಬೋದು, ಆ ಕುಟುಂಬಗಳನ್ನು ಗಟ್ಟಿಗೊಳಿಸ್ಬೋದು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶವೂ ಅದೇ, ನಮ್ಮ ನಿಗಮದ ಉದ್ದೇಶವೂ ಅದೇ. ಇಂಥ ಎಲ್ಲ ನಿಗಮಗಳನ್ನು ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಇದೆಯಲ್ಲ, ಈ ಸರ್ಕಾರಕ್ಕೆ 5 ಪಂಚ ಗ್ಯಾರಂಟಿ, ಬೋವಿ ನಿಗಮದ 8 ಗ್ಯಾರಂಟಿಗಳು, ಒಟ್ಟು ಕಾಂಗ್ರೆಸ್ ಪಕ್ಷದ ಸರ್ಕಾರ DK ಶಿವಕುಮಾರ್ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಿರ್ತಕ್ಕಂಥ 13 ಗ್ಯಾರಂಟಿಗಳು ನಮ್ಮ ಬೋವಿ ನಿಗಮಕ್ಕೆ ಸಿಗ್ತಕ್ಕಂಥ ಗ್ಯಾರಂಟಿಗಳು. ಹೀಗಾಗಿ ತಾವೆಲ್ಲರೂ ಕೂಡ ನಮ್ಮ ನಿಗಮದ ವತಿಯಿಂದ ಸಿಗುವ ಸೌಲಭ್ಯಗಳನ್ನು ಹೆಚ್ಚು ಪ್ರಚಾರ ಮಾಡಿಕೊಡಿ ಅಂತ ತಮ್ಮನ್ನು ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ಅದಕ್ಕೇನೆ ಈಗ ಇಷ್ಟೊತ್ತು ಚರ್ಚೆಗಳು ಮಾಡಿದ್ದು, ಅವರಿಗೆ ಟಾರ್ಗೆಟು ಸಮಯ ನಿಗದಿನೂ ಕೂಡ ಮಾಡಿದ್ದೀನಿ. 30 ದಿನಗಳ ಒಳಗಾಗಿ ಈ ಶಾಸಕರ ಪಟ್ಟಿಯನ್ನು ಪಡೆದು ಅವೆಲ್ಲವನ್ನು ಕೂಡ ನಿಗಮದ ಮುಖ್ಯ ಕಚೇರಿಗೆ ತಲುಪಿಸಬೇಕು, ಅವೆಲ್ಲವನ್ನು ಕೂಡ ಶೂನ್ಯಕ್ಕೆ ತರಬೇಕು ಅಂತಕ್ಕಂಥದ್ದು ಕೂಡ ಅವರಿಗೆ ಟಾರ್ಗೆಟ್ ಕೊಟ್ಟಿದೆ. ಈ ನಿಗಮ ಇದೆ ಅಂತಕ್ಕಂಥದ್ದು ಇನ್ನೂ ಕೂಡ ಭಾಳಷ್ಟು ಜನಗಳಿಗೆ ನಮಗೆ ಗೊತ್ತಿಲ್ಲ, ಹಳ್ಳಿಗಳಿಗೆ ತಲುಪಿಲ್ಲ. ಕೇವಲ ನಗರ ಪ್ರದೇಶಗಳಲ್ಲಿ ಮತ್ತು ಮುಖಂಡರಲ್ಲಿ ಮಾತ್ರ ಇದರ ಬಗ್ಗೆ ಜ್ಞಾನ ಇದೆ, ಅರಿವಿದೆ, ಅವರು ಮಾತ್ರ ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಬೀದರ್ನವ್ರಿಗೆ ಹೆಚ್ಚು ಮಾಹಿತಿ ಇದೆ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ. ದಕ್ಷಿಣ ಕರ್ನಾಟಕದಲ್ಲಿ ಭಾಳಷ್ಟು ಜನ ನಮಗೆ ಸಂಪರ್ಕ ಇಲ್ಲ, ಅದಕ್ಕೆ ಬರೋದೇ ಇಲ್ಲ ಆಫೀಸ್ಗೆ. ಉತ್ತರ ಕರ್ನಾಟಕದಿಂದ ಬೀದರು, ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಇವೆಲ್ಲರೂ ಕೂಡ ಆಫೀಸಿಗೆ ಬರ್ತಾರೆ. ನಾನು ಅವರಿಗೆ ಹೇಳ್ತೀನಿ, ಯಾಕೆ ಇಷ್ಟು ದೂರ ಬರ್ತೀರಿ ನೀವು ಬಂದರೆ ನಿಗಮದ ಕಚೇರಿಗೆ ಭೇಟಿ ಮಾಡೋಕ್ಕೆ ಬರೋಕ್ಕೆ 1 ದಿವಸ, ಅಲ್ಲಿ 1 ದಿವಸ, ಹೋಗೋಕ್ಕೆ 1 ದಿವಸ, 3 ದಿವಸ ನಿಮ್ಮ ಸಮಯ ವ್ಯರ್ಥ ಆಗುತ್ತೆ. ದಿವಸಕ್ಕೆ 500 ರೂಪಾಯಿ ಕೂಲಿ ಅಂತ ಲೆಕ್ಕ ಹಾಕಿದ್ರು 1,500 ರೂಪಾಯಿ ನಷ್ಟ ಮಾಡ್ಕೊಳ್ತೀರಿ. ಜೊತೆಗೆ ನೀವು ಟ್ರೈನ್ ಖರ್ಚು, ರಾತ್ರಿ ಬಂದು ಎಲ್ಲ ಉಳ್ಕೊಳ್ಬೋದು, ಭೇಟಿ ಮಾಡೋದು ಬೇಡ. ನನ್ನ ಫೋನಲ್ಲಿ 24 ಗಂಟೆ ನೀವು ಯಾವಾಗ ಬೇಕಾದರೂ ಕೂಡ ಫೋನ್ ಮಾಡಿ, ನಾನು ನಿಮ್ಗೆ ಅಟೆಂಡ್ ಮಾಡ್ತೀನಿ. ಇಲ್ಲಿ ಆ ಸಣ್ಣ ವಿಷಯಕ್ಕೋಸ್ಕರಾಗಿ ಬೆಂಗಳೂರಿಗೆ ಬರ್ತಕ್ಕಂಥದ್ದನ್ನ ಕಡಿಮೆ ಮಾಡಿ ಅಂತಂದು ಕೂಡ ನಾನು ಕೇಳ್ಕೊಳ್ತೀನಿ. ಇದು ಪ್ರಚಾರ ಆಗಬೇಕು. ಮೊದಲು ಪ್ರಚಾರದಿಂದನೇ ಇದನ್ನು ನಾವು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ಚರ್ಚೆ ಮಾಡಿದ್ರು, ಮಾಹಿತಿ ಕೊರತೆ ಇದೆ ಅಂತಕ್ಕಂಥದ್ದು. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಸಭಾಂಗಣಗಳ ಮುಂದೆ, ಕಾಂಪೌಂಡ್ಗಳ ಮುಂದೆ ಒಂದು ಬೋರ್ಡನ್ನು ಹಾಕಬೇಕು ಅಂತಿದ್ದೀನಿ. ಮತ್ತು ಈಗ ಕೊಟ್ಟಿರ್ತಕ್ಕಂಥ ಪಾಂಪ್ಲೆಟು ದಯಮಾಡಿ ಅದು
ಈಗ ಇರೋ ಪಾಂಪ್ಲೆಟ್ ಅಲ್ಲ, ಅದನ್ನು ಅನ್ಯತಾ ಭಾವಿಸಬೇಡಿ. ಕಳೆದ ಪಾಂಪ್ಲೆಟ್ ನಮ್ಮ ಕಚೇರಿಯಲ್ಲಿತ್ತು, ಹಳೆ ಪಾಂಪ್ಲೆಟ್ ಅವ್ರು ತಂದು ಕೊಟ್ಟಿದ್ದಾರೆ. ಹೊಸ ಪಾಂಪ್ಲೆಟ್ ಇನ್ನೂ ಬಿಡುಗಡೆ ಆಗಿಲ್ಲ. ಆಮೇಲೆ ಮಾಧ್ಯಮದವರು ಇದೇನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೇರೆ ಬೇರೆ ಇದ್ದಾರೆ ಫೋಟೋಗಳು, ಅದನ್ನು ತಪ್ಪು ತಿಳ್ಕೊಬೇಡಿ. ಮೊದಲೇ ಆ ಮಾಹಿತಿಯಲ್ಲಿ ಬಂದಿತ್ತು ಪ್ರಿಂಟ್ ಆಗಿರ್ತಕ್ಕಂಥದ್ದು. ಇನ್ನು ಈಗಿನ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಫೋಟೋ ಬಂದಿಲ್ಲ, ಯಾರು ಅಂತ ಗೊತ್ತಿಲ್ಲ. ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಹಾಕಿ ಮತ್ತೆ ಬ್ರೋಚರ್ಸ್ ಪ್ರಿಂಟ್ ಮಾಡಿ ಈಗ ಪ್ರತಿ ಹಳ್ಳಿನಲ್ಲೂ ಕೂಡ ಈ ಪಾಂಪ್ಲೆಟ್ಸನ್ನ ತಲುಪಿಸಬೇಕು ಅಂತಕ್ಕಂಥದ್ದು ಮೊದಲ ಉದ್ದೇಶ. ಪಾಂಪ್ಲೆಟ್ಸು, ಅದರ ಜೊತೆಗೆ ಈ ಬೋರ್ಡುಗಳು, ಮತ್ತು ಕೆಲವು ರೈಲುಗಳ ಮೇಲೆ ಕೆಲವು ಆಗ್ತಕ್ಕಂಥದ್ದು, ಮತ್ತು ಕೆಲವು ಒಂದಿಷ್ಟು ಆಟೋಗಳ ಮೇಲೂ ಕೂಡ ಟಾಟ್ಪಲ್ಗಳಲ್ಲಿ ಹಾಕ್ಸ್ಬಿಟ್ಟು ಬೋವಿ ಅಭಿವೃದ್ಧಿ ನಿಗಮ ಅಂತ ಹಾಕಬೇಕು ಅಂತಂದು ಪ್ಲ್ಯಾನ್ ಮಾಡಿದ್ದೀವಿ. ಹೆಚ್ಚೆಚ್ಚು ಈಗ ಪ್ರಚಾರ ಮಾಡಿ ಸೌಲಭ್ಯಗಳಿದೆ ಬನ್ನಿ ಅಂತಕ್ಕಂಥ, ಅಟ್ಲೀಸ್ಟ್ ನಿಗಮ ಎಲ್ಲಿದೆ ಅಂತ ಗೊತ್ತಾಗಲಿ, ಫಸ್ಟ್ ಕಚೇರಿ ಆಫೀಸ್ ಎಲ್ಲಿದೆ ಅಂತ ಗೊತ್ತಾಗಲಿ, ಸಿಗ್ತಕ್ಕಂಥ ಸೌಲಭ್ಯಗಳು ಮೊದಲು ಕಚೇರಿ ತಿಳ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಉದ್ದೇಶ. ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೀನಿ, ನನ್ನ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇದ್ದು ನಿಮಗೆ ಶ್ರದ್ಧೆ ಇದ್ದರೆ ಇರಿ, ಆಗಲ್ಲ ಅಂತಂದರೆ ನೀವು ಇಲಾಖೆಗೆ ಬಿಟ್ಟು ಬದಲಾವಣೆ ತಗೊಳ್ಳಿ ಹೋಗಿ, ನನ್ನ ಅಭ್ಯಂತರ ಇಲ್ಲ ಅಂತ ಹೇಳಿದ್ದೀನಿ. ಅವರಿಗೆ ಮೊದಲನೇದಾಗಿ ಇದು ಪ್ರಗತಿ ಪರಿಶೀಲನೆ ಸಭೆ ಆಗಿದ್ದರಿಂದ ಒಂದು ಯಾವುದೇ ವ್ಯಕ್ತಿಗೆ ಮಾನದಂಡ ತಕ್ಷಣಕ್ಕೆ ಕೈಗೊಳ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಒಂದು ಅವಕಾಶವನ್ನು ಕೊಟ್ಟಿದ್ದೇನೆ. 30 ದಿನಗಳೊಳಗೆ ಸಂಪೂರ್ಣ ಅವರಿಗೆ ಕ್ಲಿಯರ್ ಮಾಡಲಿಲ್ಲ ಅಂತಂದರೆ ನಂತರ ಅವರಿಗೆ ಕ್ರಮ ಜರುಗಿಸ್ಕೊಳ್ಳಿಕ್ಕೆ ನಾನು ಈಗ 8 ತಿಂಗಳಾಗಿದೆ ಅಧ್ಯಕ್ಷನಾಗಿ. ಗುಲ್ಬರ್ಗ ಜಿಲ್ಲೆಗೆ ನಿನ್ನೆ ಬೀದರು ಇವತ್ತು ಮಾಡಿದ್ದೀನಿ. ಅಲ್ಲ, ನಾನು ಪ್ರತಿ ಇದನ್ನು ಎಲ್ಲೆಲ್ಲಿ ಹೋಗಿ ಬಂದರೂ ಕೂಡ ಅದನ್ನು ಫಾಲೋಅಪ್ ಮಾಡ್ತಾ ಇರ್ತೀನಿ, ಬಿಡುವುದಿಲ್ಲ. ಹಾಸನ ಜಿಲ್ಲೆಯಲ್ಲಿ ಯಾವುದೋ ಒಂದು ಮಾಡಿ ಬಂದಿದ್ದೆ, ಇವತ್ತಿಗೂ ಅದನ್ನು ಫಾಲೋಅಪ್ ಮಾಡ್ತಾಯಿದ್ದೀನಿ. ದಾವಣಗೆರೆಯಲ್ಲಿ ಯಾವುದೋ ಮಾಡಿ, ನಾನು ಇಲ್ಲಿ ಮುಗಿಸಿ ಹೋದ ತಕ್ಷಣ ಇದನ್ನು ಜಿಲ್ಲೆನ ಮರಿತೀನಿ ಅಂತ ಅಧಿಕಾರಿಗಳು ಎಚ್ಚರ ತಪ್ಪಬಾರ್ದು. ನಾನು ಮಾಹಿತಿ ತಗೊಳ್ತಾ ಇರ್ತೀನಿ. ನಾನು ಎಲ್ಲ ಮಾಹಿತಿಗಳು ತೆಗೆದುಕೊಂಡು ಏನೇನು ಕ್ರಮ ಜರುಗಿಸ್ಬೇಕು ತಿಳಿಸ್ತೀನಿ. ಕೆಲವು ಸಾರಿ ನೇರವಾಗಿ ನಾನು ಇಲ್ಲಿ ಬಂದು ತಗೊಳ್ಳೋಕೆ ಆಗದಿದ್ದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ಮೀಟಿಂಗ್ ತಗೊಂಡಿದ್ದೀನಿ. ಜಿಲ್ಲಾಧಿಕಾರಿಗಳನ್ನೆಲ್ಲರೂ ಕೂಡ ಬೆಂಗಳೂರಿಗೆ ಕರೆಸ್ಕೊಂಡು ಕೂಡ ಮೀಟಿಂಗ್ ಮಾಡಿದ್ದೀನಿ. ಈ ಜಿಲ್ಲಾಧಿಕಾರಿ ಕರೆಸ್ಕೊಂಡ್ರು ಅವ್ರಿಗೂ ಅದೇ ಪ್ರಾಬ್ಲಮ್ಮೇ. ಒಂದು ದಿವಸ ಜರ್ನಿ ತೋರಿಸ್ತಾರೆ, ಒಂದು ದಿವಸ ಮೀಟಿಂಗ್ ತೋರಿಸ್ತಾರೆ, ಒಂದು ದಿವಸ ರಿಟರ್ನ್ ಜರ್ನಿ ತೋರಿಸ್ತಾರೆ. 3 ದಿವಸ ಸಮಯ ಹೋಗುತ್ತೆ ಅಂತ ವಿಡಿಯೋ ಕಾನ್ಫರೆನ್ಸಲ್ಲೇ ಅಟೆಂಡ್ ಮಾಡಿಸ್ಕೊಳ್ತಾ ಇದ್ದೀನಿ. ರಾಜ್ಯ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಇದನ್ನು ಸ್ವಲ್ಪ ಒಂದು ಲೆವೆಲಿಗೆ ತರೋವರೆಗೂ ಸ್ವಲ್ಪ ಶ್ರಮ ಪಡ್ತಾ ಇದ್ದೀನಿ. ಈ ಸಾರಿ 75 ಕೋಟಿ ಕೊಟ್ಟಿದ್ದಾರೆ. ಅದರಿಂದ VDP ಸೇರ್ಕೊಂಡಿಲ್ಲ. ಅದರಲ್ಲಿ ಮತ್ತೆ ಒಂದು 100 ಕೋಟಿ ಆಗ್ಬೋದು ಈ ವರ್ಷದ್ದು ಅಂತ ಅಂದ್ಕೊಂಡಿದ್ದೀನಿ. ಕಳೆದ ಬಾರಿ 18ರಿಂದ 22ರಲ್ಲಿ ಹಗರಣ ಆಗಿದ್ದದು, BJP ಸರ್ಕಾರ ಇದ್ದಾಗ ಹಗರಣ ಆಗಿದ್ದು. ಅದಕ್ಕೆ ನಾನು ಅಧ್ಯಕ್ಷನಾಗಿ ಅಧಿಕಾರ ತೆಗೆದುಕೊಂಡರಿಂದ 3 ಪತ್ರ ಬರೆದಿದ್ದೀನಿ. ಸಂಬಂಧಪಟ್ಟ CODಗೆ, ಲೋಕಾಯುಕ್ತಕ್ಕೆ ಮತ್ತು DIGಗೆ, ಹೋಮ್ ಮಿನಿಸ್ಟ್ರಿಗೂ ಬರೆದಿದ್ದೀನಿ. ಈಗ ಹೊಸ ಹೋಮ್ ಮಿನಿಸ್ಟರ್ ಬಂದರೆ ಇವ್ರಿಗೂ ಪತ್ರ ಬರೀತೀನಿ, CODಗೆ ಬರ್ತೀನಿ, ಲೋಕಾಯುಕ್ತ ಬರ್ತೀನಿ. ತನಿಖೆ ನಡೀತಾ ಇದೆ, ಪ್ರಗತಿಯಲ್ಲಿದೆ. ಇಲ್ಲ, ಕೆಲವು ಅಧಿಕಾರಿಗಳನ್ನು ಈಗ ಅವರು ಬೇಲಲ್ಲಿದ್ದಾರೆ, ಅವರ ಆಸ್ತಿಗಳನ್ನೆಲ್ಲ ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ಆ ಮುಟ್ಟುಗೋಲು ಆಗಿರ್ತಕ್ಕಂಥದ್ದು ತನಿಖೆ ಸಂಪೂರ್ಣವಾದ ಮೇಲೆ ಸಂಪೂರ್ಣ ವಿಚಾರ ಗೊತ್ತಾಗುತ್ತೆ. ತನಿಖೆ ಹಂತದಲ್ಲಿ ನಾನು ಮಾತಾಡಿದರೆ ತಪ್ಪಾಗುತ್ತೆ. ಆ ಥರ ಏನು ಗೊಂದಲ ಇಲ್ಲ, ಗೊಂದಲ ಹುಟ್ಟಾಕ್ತಾ ಇದ್ದಾರೆ. ನಮಗೆ ವೆರಿ ಕ್ಲಿಯರ್, BHOVI ಒಡ್ಡರು, ಒಡ್ಡ, ಇದೆಲ್ಲ ನಮ್ಮ ಸಿನಾನಿಮಸ್ ವರ್ಡ್ಸ್. ಇದರಲ್ಲಿ ಜಾತಿ ಸರ್ಟಿಫಿಕೇಟ್ ಕೊಡುವಾಗ ಭಾಳ ಹುಷಾರಾಗಿ ಕೊಡಿ ಅಂತ ನಿನ್ನೆ ಬೀದರ್ನಲ್ಲಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಹೇಳಿ ಬಂದೀನಿ. ಈ ಥರ ಸಮಸ್ಯೆ ಇದೆಯಂತೆ. ಫೇಕ್ ಸರ್ಟಿಫಿಕೇಟ್ ತೊಗೊಂಡು ನಮ್ಮ ಸವಲತ್ತುಗಳನ್ನು ಬೇರೆಯವರು ಕಬಳಿಸೋದಕ್ಕೆ ನೋಡ್ತಾ ಇದ್ದಾರೆ. ಇದಾಗಬಾರ್ದು ಅಂತಕ್ಕಂಥದ್ದು ಕೂಡ ಕಟ್ಟುನಿಟ್ಟಿನ ಕೂಡ ಒಂದು ನಿರ್ದೇಶನವನ್ನು ಕೊಟ್ಟ ಜಿಲ್ಲಾಧಿಕಾರಿಗಳು ಕೊಟ್ಟು, ಆ ಜಿಲ್ಲಾಧಿಕಾರಿಗಳು ಎಲ್ಲ ತಹಶೀಲ್ದಾರಿಗೆ ನಾನು ಒಂದು ಲೆಟರ್ ಹಾಕ್ತೀನಿ, ಸರ್ಟಿಫಿಕೇಟ್ ಕೊಡುವಾಗ ಭಾಳ ಜಾಗೃತಿಯಿಂದ ಕೊಡಿ ಅಂತ ಹೇಳ್ತಾರೆ. ನಿಮಗೆ ಆ ಸ್ಕೂಲು ದಾಖಲಾತಿಗಳು ಇರ್ತವೆ ಒಂದು. ಎರಡನೇದು, ಆ ಹಳ್ಳಿಗಳಲ್ಲಿ ಮಾಜರ್ ಮಾಡಿ ನಿಮ್ಮ ವಿಲೇಜ್ ಅಕೌಂಟೆಂಟು ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರನ್ನು ಸಂಪೂರ್ಣ ಮಾಹಿತಿ ತೆಗೆದುಕೊಂಡು ಸರ್ಟಿಫಿಕೇಟ್ ಕೊಡುವಾಗ ಭಾಳ ಎಚ್ಚರಿಕೆಯಿಂದ ಕೊಡಿ ಅಂತಕ್ಕಂಥದ್ದು ಹೇಳಿದ್ವಿ. ಎಲ್ಲೂ ದುರುಪಯೋಗ ಆಗದಂತೆ ನೋಡ್ಕೊಳ್ಳಿ ಅಂತಕ್ಕಂಥ. BHOVI ಬೋವಿ, ಒಡ್ಡರು, ಒಡ್ಡೆ ಅಂತಕ್ಕಂಥ ಸಿನಾನಿಮಸ್ ವರ್ಡ್ಸ್. ಬೋಯಿ ಅವರು ನಮಗೂ ಸಂಬಂಧ ಇಲ್ಲ. ಅವರ ವೃತ್ತಿನೇ ಬೇರೆ, ನಮ್ಮ ವೃತ್ತಿನೇ ಬೇರೆ. ನಮ್ಮದು ಕುಲಕಸಬು ಕಲ್ಲು ಮಣ್ಣು ಕೆಲಸವನ್ನು ಮಾಡ್ತಕ್ಕಂಥ.
ಈಗ ಎಲ್ಲರನ್ನು ಕೂಡ ಪತ್ತೆ ಹಚ್ಚಿ ಅವರನ್ನ ಭೇಟಿ ಮಾಡ್ತಕ್ಕಂಥದ್ದು ನಾನು ಅಧ್ಯಕ್ಷನಾಗಿ ಕಷ್ಟ ಆಗುತ್ತೆ. ಆ ಭಾಗದಲ್ಲಿ ಯಾರಾದರೂ ಮುಖಂಡರು, ನಮ್ಮ ಸಮಾಜದ ಮುಖಂಡರು ಜವಾಬ್ದಾರಿ ತೆಗೆದುಕೊಂಡು ಅಂಥವ್ರನ್ನ ಬೆಳಕಿಗೆ ತರಬೇಕು, ಹೊರಗಡೆ ತರಬೇಕು ಅವರನ್ನ. ಅಲ್ಲ, ಅದು ಸರ್ಕಾರದ ಕೆಲಸ. ಅದು ಬೀದಿ ಬರಿ ವ್ಯಾಪಾರಿಗಳಿದ್ದಾರೆ, ಬೀದಿಯಲ್ಲಿರ್ತಕ್ಕಂಥವ್ರು ಇದ್ದಾರೆ, ಆಮೇಲೆ ಅಲೆಮಾರಿಗಳಂತಕ್ಕಂಥವ್ರು ಇದ್ದಾರೆ. ಅವ್ರನ್ನೆಲ್ಲ ಗುರುತಿಸಿ ಅವ್ರನ್ನೆಲ್ಲರೂ ಕೂಡ ಒಂದು ದಾರಿಗೆ ತರಬೇಕು, ಅವ್ರ ಜೀವನೋಪಾಯಕ್ಕೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ವಿವಿಧ ಇಲಾಖೆಗಳಿಗೂ ಕೂಡ ಜವಾಬ್ದಾರಿ ಇದೆ. ಅವರವ್ರ ಇಲಾಖೆಗಳಲ್ಲಿ ಮಾಡಬೇಕು. ಹಾಗೆ ಅದ್ರ ಜೊತೆಗೆ ನಮ್ಮ ಸಮಾಜದವರು ಕೂಡ ಸಹಕಾರ ಕೊಡಬೇಕು. ಅವ್ರು ಯಾರು ನಿಯರೆಸ್ಟ್ ಯಾರು ನಮ್ಮ ಬೋವಿ ಮುಖಂಡರುಗಳಿದ್ದರೆ ಸಮಾಜದಲ್ಲಿದ್ದಾಗ ಅವ್ರನ್ನ ಹೋಗಿ ಅವರು ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು ಅವ್ರು ಮಾಡಿದರೆ ಒಳ್ಳೆಯದಾಗುತ್ತೆ. ಈಗ ಚರ್ಚೆ ಮಾಡುವಾಗ ಅದೇ ಹೇಳಿದ್ರು, ಲೀಡ್ ಬ್ಯಾಂಕಿನವ್ರು ಬಂದಿದ್ದರು, ಇನ್ನು ಮುಂದೆ ಹಂಗೆ ಆಗ್ದಂಗೆ ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತಿ ಸಿಇಒನ ನಿರೀಕ್ಷೆ ಮಾಡೋದು ಅದೇ ಕಾರಣಕ್ಕೆ. ಸಿಇಒ ಕೆಳಗಡೆ ಅವರೆಲ್ಲ ಬರ್ತಾರೆ, ಲೀಡ್ ಬ್ಯಾಂಕ್ನೆಲ್ಲ ಬರ್ತಾರೆ. ಅವರ ಒಂದು ನಿರ್ದೇಶನವನ್ನು ಅವರು ವೈಲೇಟ್ ಮಾಡೋಕ್ಕಾಗಲ್ಲ. ಈಗ ಅವರು ಬದಲಿಯಾಗಿ ಅವರ ಅಧೀನ ಅಧಿಕಾರಿಗಳು ಬಂದಿದ್ದಾರೆ. ಅವರು ಎಲ್ಲ ಮಾಹಿತಿ ತೆಗೆದುಕೊಂಡು ಸಿಇಒಗೆ ಹೇಳ್ತೀರಂತ ನನ್ನ ನಿರೀಕ್ಷೆ. ಹಿಂದೆ ಹೋದರೆ ಮುಂದಿನ ಕ್ರಮಗಳು ಏನು ಮಾಡಬೇಕು ಅದು ಮಾಡಬೇಕಾಗುತ್ತೆ. ಆ ಲೀಡ್ ಬ್ಯಾಂಕ್ನವರು ನೇರವಾಗಿ ನಾನು ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಮ್ಯಾನೇಜರ್ಗಳು ಯಾವ ಬ್ಯಾಂಕ್ಗಳು ನೂರಾರು ಇದ್ದಾವೆ, ಯಾವ ಬ್ಯಾಂಕಲ್ಲಿ ಎಲ್ಡಪ್ ಆಗಿದೆ, ಯಾವ ಬ್ಯಾಂಕಲ್ಲಿ ಸಾಲ ಕೊಟ್ಟಿಲ್ಲ, ಯಾವ ಬ್ಯಾಂಕಲ್ಲಿ ತೊಂದರೆ ಆಗಿದೆ, ಏನು ಪ್ರಾಬ್ಲಮ್ ಅನ್ನೋದು ಗುರುತಿಸ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಟ್ಟರೆ ಅದು ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಹೋರಾಟ ಮಾಡೋದು ಇಲ್ಲಿಗೆ ಇದ್ದರೆ ಬೆಂಗಳೂರಿಗೆ ಕೇಳಲ್ಲ. ನಿಮ್ಮ ಹೋರಾಟ ಇಲ್ಲಿಗೆ ಸೀಮಿತವಾಗಿರ್ತದೆ. ಬೆಂಗಳೂರು ಮೆಜೆಸ್ಟಿಕ್ನಾಗ ಮಾಡಿದ್ರೆ ನಮ್ಮ ನಿಗಮದ ಆಫೀಸಿಗೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದರೆ ಅದು ಅವರ ತಪ್ಪು, ಮಾಡಬಾರ್ದು. ಯಾವುದೇ ಸಮಾಜದವರಿಗೆ, ನಮ್ಮ ಸಮಾಜದವರಿಗೆ ಏನೇ ತೊಂದರೆ ಆಗಿದ್ರು ತಕ್ಷಣಕ್ಕೆ ಹೋಗಿ ಭೇಟಿ ಮಾಡ್ತಕ್ಕಂಥ ಒಂದು ಸೌಜನ್ಯವನ್ನು ಅವ್ರು ತೋರಬೇಕು. ಅದು ಅವರ ಕರ್ತವ್ಯವೂ ಕೂಡ. ಅದು ನಿರ್ಲಕ್ಷ್ಯ ಮಾಡಬಾರ್ದು. ಅವು ಮಾನವರು, ಮಾನವೀಯತೆಯನ್ನು ಮೆರೀತಕ್ಕಂಥದ್ದು ಬಹಳ ಮುಖ್ಯ. ಈ ಕಾರಣಕ್ಕಾಗಿ ಅಧಿಕಾರಿಗಳಿಗೂ ಸಾಕಷ್ಟು ನಿರ್ದೇಶನ ಕೊಟ್ಟಿದ್ದೇನೆ. ನೀವು ಹೇಳಿದಾಗ ಇನ್ಮೇಲೆ ತಿಂಗಳಿಗೆ ಒಂದ್ಸರಿ ಗುಲ್ಬರ್ಗಕ್ಕೆ ನಾನು ರಿವ್ಯೂ ಮೀಟಿಂಗ್ ಬರಬೇಕಾಗ್ತದೆ.